ನಾನು ಕ್ಯಾಪ್ಟನ್ ಆದಮೇಲೆ ನನಗೆ ತುಂಬ ನಿರ್ಧಾರಗಳು ತೊಗೋಬೇಕು, ತುಂಬ ಮನೆಯವ್ರ ಬದಲಾವಣೆ ತೊಗೋಬೇಕು, ಯಾರೂ ಕ್ಯಾಪ್ಟನ್ ಮಾಡದೇ ಇರೋಂಥ ಕ್ಯಾಪ್ಟನ್ಸಿನ ನಾನು ಮಾಡಿ ತೋರಿಸ್ಬೇಕು ಅಂತ ಇದ್ದೆ. ಒಂದು 2-3-4 ದಿವಸ ಯಾರೂ ಕೂಡ ಯಾವುದೂ ತಪ್ಪುಗಳನ್ನೇ ಮಾಡಲಿಲ್ಲ. ಯಾಕಂದ್ರೆ ನಾನು ಹೇಳಿದ್ದೆ, ನಿದ್ದೆ ಮಾಡಿದ್ರೆ ಸ್ವಿಮ್ಮಿಂಗ್ ಪೂಲ್ಗೆ ಹಾಕ್ತೀನಿ, ಮೈಕ್ ಹಾಕಿಲ್ಲ ಅಂದರೆ ಸ್ವಿಮ್ಮಿಂಗ್ ಪೂಲ್ಗೆ ಹಾಕ್ತೀನಿ, ಕೋಳಿ ಕೂಗಿಸ್ಕೊಂಡ್ರೆ ಸ್ವಿಮ್ಮಿಂಗ್ ಪೂಲ್ಗೆ ಹಾಕ್ತೀನಿ, ಇದೆಲ್ಲ ಹೇಳಿದ್ನಲ್ಲ. ಆ ಒಂದು ಇದಕ್ಕೋಸ್ಕರ ಯಾರೂ ನಿದ್ದೆನೇ ಮಾಡಲಿಲ್ಲ. ಅದು ತ್ರಿವಿಕ್ರಮ್ ಹೊರತುಪಡಿಸಿ, ಯಾಕಂದ್ರೆ ತ್ರಿವಿಕ್ರಮ್ ಜೈಲಲ್ಲಿದ್ದ, ಅವ್ನು ನಿದ್ದೆ ಮಾಡ್ದ. ಬಟ್ ಹೊರಗಡೆ ಬಂದ ಮೇಲೆ ನಮಗೆ ಸ್ವಿಮ್ಮಿಂಗ್ ಪೂಲಲ್ಲಿ ನೀರು ಒಂದು ಸ್ವಲ್ಪ ಇದಾಗಿರೋದ್ರಿಂದ ಮಾಡೋಕ್ಕಾಗಲಿಲ್ಲ. ಅದನ್ನು ವೀಕೆಂಡ್ ಮುಗಿದ ಮೇಲೆ ಮಾಡೋಣ ಅಂತ ಇದ್ವಿ. ಅಷ್ಟೊತ್ತಿಗೆ ನಾನು ಹೊರಗಡೆ ಬಂದೆ. ಇಲ್ಲ ಇನ್ನೂ ತುಂಬ ಬೇರೆ ಬೇರೆ ರೂಲ್ಸ್ಗಳಿತ್ತು, ಸ್ಟ್ರಾಟಜಿ ತುಂಬ ಚೆನ್ನಾಗಿ. ಬಟ್ ನಾನು ಆ ಥರ ಗ್ರೇ ಏರಿಯಾ ಸ್ಟ್ರಾಟಜಿ ಅಲ್ಲ, ನನ್ನದೇ ಆದಂಥ ಕ್ಯಾಪ್ಟನ್ಸಿಗೆ ಯೂಸ್ ಮಾಡಬೇಕಂತ ಗ್ರೇ ಏರಿಯಾ ನಾನು ನೋಡ್ಕೊಂಡಿದ್ದೆ. ಆದರೆ ನಮಗೆ ನಿಮ್ಮನ್ನ ಕ್ಯಾಪ್ಟನಾಗಿ ನೋಡಬೇಕಾದ್ರೆ ಎಲ್ಲೋ ಒಬ್ಬ ಬಿಸ್ನೆಸ್ ಮ್ಯಾನ್ ಮಾತಾಡ್ತಿರೋದು ಅಂತಲೂ ಎಲ್ಲೋ ಒಂದು ಕಡೆ ಆ ಶೇಡ್ ಕಾಣ್ತಿತ್ತು. ಅಂದರೆ ಒಂದು ಕಾನ್ಫಿಡೆನ್ಸಲ್ಲಿ ಈಗ ಒಂದು ಮೀಟಿಂಗಲ್ಲಿ ಮಾತಾಡೋ ಹಾಗೇ ಒಬ್ಬ ಕ್ಯಾಪ್ಟನ್ ಆಗಿ ನೀವು ಮಾತಾಡ್ತಿದ್ರಿ. ಈ ಗ್ರೇ ಏರಿಯಾ ಸ್ಟ್ರಾಟಜಿ ಬಗ್ಗೆ ಕೇಳೋದಾದರೆ, ಅಲ್ಲಿ ಒಳಗಡೆ ಇರುವಂತಹ ಉಗ್ರ ಮಂಜು ಅವರು ಅದಕ್ಕೆ ಫೇಮಸ್, ಸ್ಪೆಷಲಿಸ್ಟ್ ಅಂತಲೇ ಅನ್ಸ್ಕೊಂಡಿದ್ದಾರೆ. ಗ್ರೇ ಏರಿಯಾ ಸ್ಟ್ರಾಟಜಿ ಮಾಡೋದು ಒಂದು ಕಡೆ ಆದರೆ, ಈ ಥರ ಗ್ರೇ ಏರಿಯಾ ಸ್ಟ್ರಾಟಜಿ ಮಾಡೋರನ್ನ ನೀವು ಡೀಲ್ ಮಾಡೋದಿರುತ್ತಲ್ಲ, ಅದು ಹೇಗಿತ್ತು ಮೇಡಮ್? ಅದು ಮಂಜಣ್ಣನಿಗೆ ಮಾತ್ರ ಅರ್ಥ ಆಗ್ತಾ ಇತ್ತು. ನಾವು ಸುಮಾರು ಅವರು ಮಹಾರಾಜ ಟಾಸ್ಕ್ ಆಗೋವರೆಗೂ ಕೂಡ ನಾವು ಅವ್ರನ್ನ ಗ್ರೇ ಏರಿಯಾ ಕಿಂಗು, ಸ್ಟ್ರಾಟಜಿ ಕಿಂಗ್ ಅಂತೆಲ್ಲ ಒಪ್ಕೊಂಡಿದ್ವಿ. ಬರ್ತಾ ಬರ್ತಾ ಅದೆಲ್ಲೋ ಅದಾದಮೇಲೆ ಮಂಜಣ್ಣ ಎಲ್ಲೋ ಕಳೆದು ಹೋಗಿ ಸ್ಟಾರ್ಟ್ ಆದರು. ಅದು ವರ್ಕೌಟ್ ಆಗಲಿಲ್ಲ ಗ್ರೇ ಏರಿಯಾ. ಬಟ್ ಎಲ್ಲ ಟಾಸ್ಕಲ್ಲೂ ಎಲ್ಲದರಲ್ಲೂ ಗ್ರೇ ಏರಿಯಾ ಸ್ಟ್ರಾಟಜಿ ವರ್ಕ್ ಆಗಲ್ಲ ಮೇಡಮ್. ಅದನ್ನು ಮಂಜಣ್ಣ ಆವಾಗ ಮಂಜಣ್ಣನಿಗೂ ಅರ್ಥ ಆಯಿತು. ಎಲ್ಲರೂ ಮನೆಯವರೆಲ್ಲ ಗ್ರೇ ಏರಿಯಾ ಕಂಡು ಹಿಡ್ಕೊಂಡ್ಬಿಟ್ಟಿದ್ದಾರೆ, ನಂದು ಯಾವ ಗ್ರೇ ಏರಿಯಾನು ವರ್ಕ್ ಆಗ್ತಾ ಇಲ್ಲ. ನಾನು ಏನು, ಯಾಕಂದರೆ ಅಲ್ಲಿ ಏನಂದರೆ ಗ್ರೇ ಏರಿಯಾ ಅಂದರೆ ಏನು ಅಂತಂದರೆ ಆಟನ ಹಾಳು ಮಾಡೋ ಬರದಲ್ಲಿ ಗೆಲ್ಲುವುದೇ ಗ್ರೇ ಏರಿಯಾ ಅಷ್ಟೇ, ಬೇರೆ ಒಳ್ಳೇದಾಯಿತು. ಅಂದರೆ ಎಲ್ರಿಗೂ ಮೋಸ್ಟ್ ಪ್ರಾಬಬ್ಲಿ ಸ್ಟ್ರಾಟಜಿ ಗೊತ್ತಾಗಿದ್ದೆ ಅವ್ರಿಗೆ ಒಂದು ಮೈನಸ್ ಆಗೋಯ್ತು. ಇನ್ನೊಬ್ಬ ಒನ್ ಆಫ್ ದ ಮೋಸ್ಟ್ ಟಾಕ್ಡ್ ಕಂಟೆಸ್ಟೆಂಟ್ ಅಂತಂದರೆ ಲಾಯರ್ ಜಗದೀಶ್ ಅವರು ಬಹುಶಃ ಅಷ್ಟೊಂದು ಎಲ್ಲ ಕಂಟೆಸ್ಟೆಂಟ್ಸ್ಗಳಲ್ಲಿ ಸ್ವಲ್ಪ ನಿಮಗೆ ಹತ್ತಿರ ಆದವರು ಅಂತ ಅನಿಸುತ್ತೆ. ಅವರು ನಿಮ್ಮನ್ನು ತುಂಬಾ ಕನ್ಸಿಡರ್ ಮಾಡ್ತಿದ್ರು ಆ್ಯಸ್ ಅ ಕೋ ಕಂಟೆಸ್ಟೆಂಟ್. ಆ್ಯಂಡ್ ಅವರು ಹೊರಗೆ ಬಂದಿದ್ದು ಕೂಡ ಒನ್ ಆಫ್ ದ ಏನಂತಾರೆ ತುಂಬ ಸುದ್ದಿ ಆದಂಥ ವಿಷಯ. ನಿಮಗೆ ಲಾಯರ್ ಜಗದೀಶ್ ಅವರು ಕೋ ಕಂಟೆಸ್ಟೆಂಟ್ ಆಗಿ ಹೇಗಿದ್ರು ಮೇಡಮ್? ಒಳ್ಳೆಯ ಗೆಳೆಯ ಸರ್ ಮೇಡಮ್. ನನಗೆ ಫಸ್ಟ್ ನಾನು ಹೊರಗಡೆ ಬಂದಾಗ ಫಸ್ಟ್ ಫೋನ್ ಮಾಡಿದೆ ಜಗದೀಶ್ ಅವ್ರಿಗೆ, ಮಾತಾಡಿದೆ. ಬಂದದ್ದು ಫಸ್ಟ್ ಚೆನ್ನಾಗಿ ಮಾತಾಡಿದ್ರು, ರೀಸನ್ ಕೇಳಿದ್ರು ಯಾಕೆ ಏನು ಅಂತ. ಅದನ್ನು ಹೊರತುಪಡಿಸಿ ಸುಮಾರು ವಿಷಯನ ಮಾತಾಡಿದ್ವಿ. ಮನೆ ಒಳಗಡೆ ನಾವು ಹೊರಗಡೆ ನೋಡಿರೋಂಥ ಜಗದೀಶ್ ಮನೆ ಒಳಗಡೆ ಇರಲಿಲ್ಲ. ತುಂಬ ಮಗು ಮನಸ್ಸಿರೋಂಥ ಜಗದೀಶ್ ಅವರು. ಹೊರಗಡೆ ಅವ್ರು ಮಾತಾಡ್ತಾರೆ, ಇನ್ನೊಂದು ಮಾಡ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ. ಬಟ್ ಅವ್ರನ್ನ ತುಂಬ ಚೆನ್ನಾಗಿ, ನಾವು ಎಷ್ಟು ಚೆನ್ನಾಗಿ ಅವ್ರನ್ನ ಮಾತಾಡಿಸ್ತೀವಿ ಅಷ್ಟೇ ಚೆನ್ನಾಗಿ ಅವ್ರು ನಮ್ಗೆ ಉತ್ತರ ಕೊಡ್ತಾರೆ, ಅಷ್ಟೇ ಚೆನ್ನಾಗಿ ಅವ್ರ ಜೊತೆ ನಮ್ಮ ಜೊತೆ ನಡ್ಕೊತಾರೆ. ಯಾಕಂದರೆ ಜಗದೀಶ್ ಅವ್ರಿಗೂ ನನಗೂ ಸುಮಾರು ಸಲ ಜಗಳಗಳಾಗಿತ್ತು ಮನೆ ಒಳಗಡೆ. ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನಾವು ಜಗಳ ಆಡ್ತಾಯಿದ್ವಿ. ಅರ್ಧ ಗಂಟೆ ಜಗಳ, ನಮ್ದು ಹೆಂಗಾರೆ ಕೋಳಿ ಜಗಳ ಇದ್ದಂಗೆ, ಹಿಂಗೆ ಜಗಳ ಆಡ್ತಾಯಿದ್ದು ಹಿಂಗೆ ಮತ್ತೆ ಬಂದು ಒಂದಾಗ್ತಾಯಿದ್ವಿ. ಆ ಥರ ಮೇಡಮ್ ನಮ್ಮದು.